ಮುಂದಿನ ದಿನಗಳಲ್ಲೂ ಸಹ ನಾನು ಇಲ್ಲಿಯೇ ನಿಲ್ಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಮುಂದಿನ ದಿನಗಳು ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕಾಗಿದೆ. ರೈತರಿಗೆ ಬೆಂಗಾಲಾಗಿ ನಿಂತು ಕೆಲಸ ಮಾಡ್ತೀವಿ. ನನಗೆ ಇಲ್ಲಿ ಸಮಸ್ಯೆ ಉಳಿಯಕ್ ಸಾಧ್ಯ ಇಲ್ಲ. ಇದು ತಾರ್ಕಿಕ ಹಂತಕ್ಕೆ ಹೋಗುತ್ತೆ. ರೈತರ ಪರವಾಗಿ ರೈತರು ಇವತ್ತೇನು ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ, ಅವರಿಂದಲೇ ನ್ಯಾಯಾಲಯಕ್ಕೆ ಏನು ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ನಡೆದಿರ್ತಕ್ಕಂಥ ಹಲವಾರು ಅಕ್ರಮ ರೀತಿಯ ಭೂಸ್ವಾಧೀನ ಇದರ ಬಗ್ಗೆ ನಾವು ನ್ಯಾಯಾಲಯದ ಮುಂದೆ ಹೋಗಿ ರೈತರಿಗೆ ನ್ಯಾಯ ದೊರಕಿಸಲಿಕ್ಕೆ ಹೋರಾಟ ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಕಾನೂನಿನ ತಜ್ಞರು ಹೇಳ್ತಕ್ಕಂಥದ್ದು ಇದು ಅತ್ಯಂತ ಕೆಟ್ಟ ರೀತಿಯ ನಿರ್ಧಾರ ಸರ್ಕಾರದಿಂದ ಆಗಿದೆ. ಇದು ಮುಖಭಂಗಕ್ಕೆ ಒಳಗಾಗ್ತಾರೆ ಅಂತಕ್ಕಂಥದ್ದನ್ನ ಹಲವಾರು ಪರಿಣಿತರು ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಸರ್, ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷ ನಾಯಕರು ಕರೆದಾಗ ಎಷ್ಟು ಸಾರಿ ಇವರು ಇರುತ್ತಾರೆ ಗೌರವ ತರೋದು ಅಲ್ಲಿ ನೋಡಕ್ ಹೇಳಿ ಎಷ್ಟು ಸಲ ಹೋಗಿದ್ದೀನಿ ನಾನು. ರಾಜ್ಯದ ನೀರಾವರಿ ಸಮಸ್ಯೆಗಳು ಬಂದಾಗ ಹಲವಾರು ಬಾರಿ ಕರೆದಂಥ ಸಭೆಗಳಿಗೆ ಹೋಗಿದ್ದೀನಿ. ಅಷ್ಟೇ ಅಲ್ಲ, ಮೊನ್ನೆ ಇತ್ತೀಚೆಗೆ ಯಾವೊಂದು ನಮ್ಮ ನಿಂದ ಒಂದು ಕಾರ್ಯಕ್ರಮ ತರಲಿಕ್ಕೆ ಹೊರಟಿದ್ದೀನಲ್ಲ, ನಮ್ಮ ಒಂದು ಕೇಂದ್ರ ಸರ್ಕಾರದ ವತಿಯಿಂದ ಆ ಕಾರ್ಯಕ್ರಮದಲ್ಲಿ ನಾನು MB ಪಾಟೀಲ್ರ ಆಹ್ವಾನದ ಮೇರೆಗೆ ವಿಧಾನಸೌಧಕ್ಕೆ ಹೋಗಿ ಒಂದು 100 ಎಕರೆ ಲ್ಯಾಂಡಿನ ವಿಷಯದಲ್ಲಿ ಆ ಒಂದು ಕೈಗಾರಿಕೆ ತರಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಹೋಗಿ ಬಂದಿದ್ದೀನಿ. ಇತ್ತೀಚೆಗೆ ಹೋಗಿ ಬಂದಿದ್ದೀನಿ. ಇದು ಈ ಒಂದು ವಿಷಯದಲ್ಲಿ ನಮಗೆ ಯಾವ ಸುದೀರ್ಘವಾದ ಹೋರಾಟ ಮಾಡಿದ್ದಾರೆ, ರೈತರ ಸಮ್ಮುಖದಲ್ಲಿ ಇದಾಗಬೇಕು. ರೈತರನ್ನ ಬಿಟ್ಟು ನಾನು ಒಂದು ಯಾತಕ್ಕೆ ಹೋರಾಟ ಮಾಡಕ್ಕೆ ಸಾಧ್ಯ? ಇದೇ ನನ್ನ ವೈಯಕ್ತಿಕ ಹೋರಾಟ ಅಲ್ಲ. ಈ ಭಾಗದ ಸುಮಾರು 4-4.5 ಸಾವಿರ ಕುಟುಂಬದ ರೈತರ ಸಮಸ್ಯೆ. ಇವತ್ತು ಅವರು ಹೇಳ್ತಾರೆ 80% ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಒಪ್ಪಿಗೆ ಕೊಟ್ಟಿದ್ರೆ ಬರಲಿ ಧೈರ್ಯವಾಗಿ. ರೈತರು ಹೇಳ್ತಾ ಇದಾರಲ್ಲ, ಇಲ್ಲಿ ಹೆಣ್ಮಕ್ಳಾದ ಹೇಗೆ ನಾವು ಒಪ್ಪಿಗೆ ಕೊಟ್ಟಿಲ್ಲ, ಅದು ಪ್ರೂವ್ ಮಾಡಿಬಿಡ್ಲಿ, ನಾವು ಕೊಡಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ಜನತೆಯ ಭಾವನೆಗಳನ್ನ ನಮ್ಮ ಕೃಷಿಕರ ಭಾವನೆಗಳ ಬಗ್ಗೆ ವಿರುದ್ಧವಾದ ನಿರ್ಣಯ ಮಾಡಿದ್ರೆ ಅದು ಪ್ರಾಯಶ್ಚಿತ ಅನುಭವಿಸಬೇಕಾಗುತ್ತೆ ಅಷ್ಟೇ. ಸರ್, ಒಂದ್ ಕಡೆ ಪರಮೇಶ್ವರ್ ಹೇಳ್ತಾರೆ ರೈತರ ವಿರೋಧ ಕರ್ಕೊಂಡು ಯೋಚನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸಂಘರ್ಷ ಆಗ್ತಿದೆ ಸರ್. ರೈತರನ್ನೇ ಒಂದಿಷ್ಟು ಎತ್ತಿ ಕಟ್ಟಿ ಹೋರಾಟ ಆಗ್ತಿದೆ. ಇವತ್ತು ನೀವು ಬರ್ತೀರಿ, ನಾಳೆ ಹೋಗ್ತೀರಿ. ಇಲ್ಲ, ನಾನು ಇಲ್ಲೇ ಬದುಕವನು ಬಿಡದಿನಲ್ಲಿ. ನಾನು ಈಗಾಗಲೇ 40 ವರ್ಷದಿಂದ ಇಲ್ಲೇ ಇದ್ದೀನಿ. ನಾನು ಓಟಿರೋದು ಬಿಡದಿನಲ್ಲೇ, ಕೇತನಹಳ್ಳಿನಲ್ಲಿ. ನನ್ನ ಕುಟುಂಬದ ಓಟಿರೋದೇ ಕೇತನಹಳ್ಳಿನಲ್ಲಿ. ಅದರಿಂದ ಇಲ್ಲಿ ನಾನು ಸುಮ್ಮನೆ ಒಂದು ರಾಜಕೀಯದ ಒಂದು ಹಿನ್ನೆಲೆ ಒಳಗೆ ಬರ್ತಾ ಇಲ್ಲ. ನನಗೂ ಈ ಭಾಗದ ಜನತೆಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧದ ಮೇಲೆ ಬರ್ತಾ ಇದೆ.